ಡಗಾರ್ ಮುಂಡೆ ಮುಂಡೆ ಯಾವನ್ ಜೊತೆನೋ ಸುತ್ತಕ್ ಹೋಗಿದ್ಯಾ, ಹಾಸ್ಪಿಟಲ್ ಅಲ್ಲಿ ಯಾವನ್ನ ಕೈಯಾಗ ಹೋಗಿದ್ದೆ, ಹಂಗೆ ಹಿಂಗೆ ಅನ್ಬಿಟ್ಟು ಕೆಟ್ಟದಾಗ ವಿಡಿಯೋ ಮಾಡಾಕಿ ನನ್ ಬಗ್ಗೆ ನನ್ ಮಾನಹಾನಿ ಮಾಡಿದಾಳೆ. ಆಯ್ತಾ, ನಮ್ಮ ಕಷ್ಟ ನಮಗ್ ಮಾತ್ರ ಗೊತ್ತಿರುತ್ತೆ, ಬೇರೆ ಯಾರಿಗೂ ಗೊತ್ತಿರಲ್ಲ. ಏನ್ರಿ ತಪ್ಪು ಮಾಡಿದ್ ನಾನು? ನಮ್ ಕರ್ನಾಟಕದ ಬಗ್ಗೆ ನ್ಯಾಯ ಕೇಳಕ್ ಹೋಗಿತ್ತಪ್ಪ. ನಮ್ ಕನ್ನಡದ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ರಿ, ಯಾವಳೆ ಒಳಗೋ ಹೆಲ್ಪ್ ಮಾಡಕ್ ಹೋಗ್ತಿರಲ್ರಿ. ನನ್ನ ತಮ್ಮ ಅಡ್ಮಿಟ್ ಆಗಿದ್ದಾನೆ ಆಕ್ಸಿಡೆಂಟ್ ಆಗಿ. ಅವನ್ನ ನೋಡಕ್ಕೆ ಅಂತ ನಾನು ನನ್ನ ಅಕ್ಕ ಇಬ್ರು ಹೋಗ್ತಾ ಇದೀವಿ. ಗಾಡಿಯಲ್ಲಿ ಯಾವನ್ನ ಕೂರ್ಸ್ಕೊಂಡು ಹೋಗ್ತಿದೀಯೇ ಡಗಾರ್ ಮುಂಡೆ ಮುಂಡೆ ಅಂತ ಹೇಳಿ ನನ್ ಮಾನಹಾನಿ ಮಾಡಿದಾಳೆ ಆ ಸತ್ಯ ನಾಯ್ಡು. ಅವಳನ್ನ ನೀವು ಬದುಕಕ್ ಬಿಟ್ಟಿದ್ದೀರಾ. ಅವಳು ಸಾಯ್ತೀನಿ ಅಂತ ಎಲ್ಲಾರ್ಗು ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅಲ್ವಾ. ಇವತ್ತು ಅದೇ ಜನಗಳ ಮುಂದೆ ನಾನ್ ಸಾಯ್ತೀನಿ, ಆಯ್ತಾ, ನನ್ ಸಾವಿಂದನಾದ್ರೂ ಮುಂದೆ ನಮ್ಮ ಹೆಣ್ಮಕ್ಳಿಗೆ ನೀವು ಸಪೋರ್ಟ್ ಮಾಡಿ, ಆಯ್ತಾ, ನಮ್ಮ ನಾಡಿನ ಹೆಣ್ಮಕ್ಳಿಗೆ ನೀವು ಸಪೋರ್ಟ್ ಮಾಡಿ. ನನ್ನ ಸಾವಿಂದನಾದ್ರೂ ಎಚ್ಚೆತ್ಕೊಳ್ಳಿ. ಯಾರೆಲ್ಲ ಹೋರಾಟಗಾರರಿದ್ದೀರಾ ಅವ್ರಿಗೆಲ್ಲರಿಗೂ ಈ ವಿಡಿಯೋ ಮುಟ್ಟಬೇಕು. ನನ್ನಂತ ಹೆಣ್ಮಕ್ಳು ತುಂಬಾ ಜನ ಅನುಭವಿಸ್ತಾ ಇದ್ದಾರೆ. ಅವಳಿಂದ ಅವಳು ಟಾರ್ಚರ್, ಎಲ್ಲ ಹೆಣ್ಮಕ್ಳಿಗೂ ಟಾರ್ಚರ್ ಕೊಡ್ತಾ ಇದ್ದಾಳೆ. ಎಲ್ಲಾರ್ದು ವಿಡಿಯೋ ಹಾಕೋದು, ಫ್ಯಾನ್ಸ್ ಫಾಲೋವರ್ಸ್ ನ ತಗೊಳ್ಳೋದು, ಆಮೇಲೆ ಅವ್ರ ವಿಡಿಯೋಗಳನ್ನ ಡಿಲೀಟ್ ಮಾಡೋದು. ಈ ಸತ್ಯ ನಾಯ್ಡು ನನ್ನ ಮಾನಹಾನಿ ಮಾಡ್ತಾ ಇದ್ದಾಳೆ. ಒಂದು ವಿಡಿಯೋ ಮಾಡಿದಕ್ಕೆ ನನ್ನ ಮಾನಹಾನಿ ಮಾಡ್ತಾ ಇದ್ದಾಳೆ. ಯಾವ್ದಕ್ಕೋಸ್ಕರ ನಾನು ವಿಡಿಯೋ ಮಾಡಿದೆ? ನಮ್ಮ ಕರ್ನಾಟಕಕ್ಕೋಸ್ಕರ, ನಮ್ಮ ಕರ್ನಾಟಕದ ಮಕ್ಳಿಗೆ ಗಂಡ್ ಮಕ್ಳಿಗೆ ಬೈತಾ ಇದ್ದಾಳೆ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡಿದೆ. ಇವತ್ತು ನನ್ನ ಸಾವಿಗೆ ಅವಳೇ ಕಾರಣ ಆಗ್ತಿದ್ದಾಳೆ. ನನ್ನ ಸಾವಿಂದನಾದ್ರೂ ನೀವು ಎಚ್ಚೆತ್ಕೊಳ್ಳಿ. ಮುಂದೆ ಯಾವ ಹೆಣ್ಮಕ್ಳಿಗೂ ಈ ತರ ಪರಿಸ್ಥಿತಿ ಬರಬಾರ್ದು, ಆಯ್ತಾ. ನಮ್ಮ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ರಿ. ಯಾಕ್ರಿ ನಮ್ಮ ಹೆಣ್ಮಕ್ಳು ಜೀವನ ಮಾಡೋದೇ ಬೇಡವಾ? ನಮ್ ಕರ್ನಾಟಕದ ಹೆಣ್ಮಕ್ಳು ಚೆನ್ನಾಗಿರೋದೇ ಬೇಡವಾ? ಕಣ್ಣಲ್ಲಿ ನೀರ್ ಹಾಕೋ ಬೇರೆಯವ್ರಿಗೆ ಎದುರುಕೊಂಡೇ ಬಾಳ್ಬೇಕಾ? ಇವತ್ತು ಏನೇ ಆದ್ರೂನು, ನನಗೆ ಏನೇ ಆದ್ರೂನು ಅವಳೇ ಕಾರಣ, ಆಯ್ತಾ. ನಾನು ಖಂಡಿತವಾಗಿ ಹೇಳ್ತಿದ್ದೀನಿ, ನನ್ನ ಸಾವಿಗೆ ಅವಳೇ ಕಾರಣ. ಯಾರು? ಸತ್ಯ ನಾಯ್ಡುನೇ ಕಾರಣ. ನನ್ನ ಮಾನಹಾನಿ ಗಂಟೆಗೂ ನನ್ನ ಮಾನಹಾನಿ ಮಾಡ್ತಿದ್ದಾಳೆ. ಅವಳಿಗೆ ಫ್ಯಾನ್ಸ್ ಫಾಲೋವರ್ಸ್ ಬೇಕಂತೆ, ನನ್ನ ಮಾನಹಾನಿ ಮಾಡ್ತಾ ಇದ್ದಾಳೆ. ಎಷ್ಟು ಬೇಕೋ ಅಷ್ಟು ವಿಡಿಯೋ ಮಾಡ್ಕೊಂಡು ನನ್ನ ವಿಡಿಯೋ ಎಲ್ಲ ತಗೊಂಡೋಗಿ ಹಾಕಿ ಕೆಟ್ಟದಾಗ ಮಾತಾಡ್ತಾ ಇದ್ದಾಳೆ, ಆಯ್ತಾ. ಅವಳಿಗೆ ಸಪೋರ್ಟ್ ಮಾಡಿ ನೀವು. ಬೇರೆಯವ್ರ ಮಕ್ಳಿಗೆ, ಬೇರೆಯವ್ರ ಕಂಟ್ರಿಯವ್ರಿಗೆ ಸಪೋರ್ಟ್ ಮಾಡಿ, ನಮ್ಮ ಹೆಣ್ಮಕ್ಳಿಗೆ ಯಾರು ಸಪೋರ್ಟ್ ಮಾಡಬೇಡಿ. ನಾನು ಕನ್ನಡಿಗರ ಬಗ್ಗೆ ಮಾತಾಡಿದ್ದಕ್ಕೆ ನೀವು ನನಗೆ ಇವತ್ತು ಈ ಪರಿಸ್ಥಿತಿ ತಂದಿದ್ದಾಳೆ ಅವಳು. ನಮ್ಮ ಕರ್ನಾಟಕ ಹೋರಾಟಗಾರರಿಗೆ ಎಲ್ಲಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಇವತ್ತು ನನ್ನ ಸಾವಿಗೆ ಅವಳೇ ಕಾರಣ. ನನ್ನ ವಿಡಿಯೋ ನೋಡ್ತೀರಾ? ಎಲ್ರೂ ಈ ವಿಡಿಯೋನ ಅಲ್ಲಿಗೆ ತಲುಪಿಸಿ, ಆಯ್ತಾ. ಬೆಳ್ಳೂರು ಕ್ರಾಸು IT ಹಾಸ್ಪಿಟಲ್ ಅಲ್ಲಿ ನನ್ನ ತಮ್ಮ ಅಡ್ಮಿಟ್ ಆಗಿದ್ದಾನೆ. ಅವನ್ನ ನೋಡಕ್ಕೆ ಅಂತ ನಾನು ಹೋಗಿದ್ದೆ.